ಪ್ರೈಸ್ ದ ಲಾರ್ಡ್. ಪ್ರಿಯ ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ಕೀರ್ತನೆ 91ನೇ ಅಧ್ಯಾಯ 5ನೇ ವಚನ ಓದ್ಕೊಳ್ಳೋಣ. ದೇವರಿಗೆ ಸ್ತೋತ್ರ. ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ಆಮೇಲೆ ದೇವ್ರ ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ഇരുಳಲ್ಲಿ ನಮಗೆ ಭಯ ಇರುವುದಿಲ್ಲ. ಯಾಕಂತಂದರೆ ನಮ್ಮ ದೇವರು ಜೊತೆ ಇರುವಂಥ ದೇವರಾಗಿದ್ದಾರೆ. ಅದಕ್ಕಾಗಿ ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಅಂದರೆ ಹಗಲಲ್ಲಿ ನಮ್ಮನ್ನು ಎಷ್ಟೋ ಶೋಧನೆಗಳು ವೇದನೆಗಳು ಬಂದರೂ ಕೂಡ ನಾವು ಭಯ ಪಡಬೇಡದು. ಯಾಕಂತಂದರೆ ದೇವರು ನಮ್ಮ ಜೊತೆ ಇರುವಂಥ ದೇವರಾಗಿದ್ದಾರೆ. ಪ್ರತಿಯೊಂದಕ್ಕೂ ನಮ್ಮ ಜೊತೆ ಇದ್ದು ದೇವರು ನಮ್ಮನ್ನು ಕಾಪಾಡುವಂಥ ಸರ್ವಶಕ್ತರಾಗಿದ್ದಾರೆ. ಯಾಕಂದರೆ ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ ದೇವ್ರು ನಮ್ಮ ಸ್ತೋತ್ರವಾಗಲಿ. ನಮ್ಮ ಕತ್ತಲೆಯಲ್ಲಿ ಕೂಡ ಭಯ ಪಡಬಾರ್ದು. ಯಾಕಂತಂದರೆ ಆವಾಗಲೂ ಕೂಡ ನಮ್ಮ ದೇವರು ನಮ್ಮ ಜೊತೆಯೇ ಇರ್ತಾನೆ. ഇരുಳಲ್ಲಿ ನಮ್ಮ ಜೊತೆ ಇರ್ತಾರೆ, ಹಗಲಲ್ಲಿ ನಮ್ಮ ಜೊತೆ ಇರ್ತಾರೆ, ಕತ್ತಲಲ್ಲಿ ನಮ್ಮನ್ನು ಏನು ಮಾಡ್ತಾರೆ, ನಮ್ಮ ಜೊತೆ ಇದ್ದು ನಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾರೆ. ಯಾಕೆಂದರೆ ನಮ್ಮನ್ನು ಕಾಪಾಡುವಂಥ ದೇವರಾಗಿದ್ದಾರೆ. ಎಲ್ಲದರಿಂದ ತಪ್ಪಿಸಿ ನಮ್ಮನ್ನು ಕಾಪಾಡುವಂಥ ಸರ್ವಶಕ್ತರಾಗಿದ್ದಾರೆ ದೇವರು ನಮ್ಮ ಸ್ತೋತ್ರಗಳು. ಅದಕ್ಕಾಗಿ ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಯಾವುದೇ ನಮಗೆ ಹಾನಿ ಮಾಡೋ ಎಷ್ಟೋ ಜನ ಆಗಲಿ, ಯಾವುದೇ ದುಷ್ಟಶಕ್ತಿ ಆಗಲಿ ನಮಗೆ ಹಾನಿ ಮಾಡಬೇಕು, ಹಾಳು ಮಾಡಬೇಕು, ನಮ್ಮನ್ನು ನೆಮ್ಮದಿ ಕೆಡಿಸ್ಬೇಕು ಅಂತ ಎಷ್ಟೇ ಹಾನಿ ಮಾಡಿದ್ರೂ ಕೂಡ ಆವಾಗಲೂ ನಮ್ಮ ಜೊತೆ ಇದ್ದು ದೇವ್ರು ನಮ್ಮನ್ನು ಏನು ಮಾಡ್ತಾರೆ, ಅದರಿಂದ ಕೂಡ ಕಾಪಾಡುವಂಥ ಸರ್ವಶಕ್ತನಾಗಿದ್ದಾನೆ. ಯಾಕಂತಂದರೆ ನಮ್ಮ ದೇವರು ನಮ್ಮ ಜೊತೆ ಇರುವಂಥ ದೇವರಾಗಿದ್ದಾರೆ. ಯಾಕಂದರೆ ನಂಬಿದ ಮಕ್ಕಳಿಗೆ ಎಂದಿಗೂ ನಾನು ಕೈ ಬಿಡಲ್ಲ, ನಾನು ಸಂಗಡನೇ ಇದ್ದು ಕಾಪಾಡ್ತೇನೆ ಅಂತ ಹೇಳಿದ್ದಾರೆ ದೇವ್ರಿಗೆ ಸ್ತೋತ್ರ. ಎಂತೆಂಥ ಸಮಸ್ಯೆ ಬಂದ್ರೇನು, ವೇದನೆ ಬಂದ್ರೇನು ನಾವು ಯಾವುದೇ ಕಾರಣಕ್ಕೆ ಅಂಜ ಕಾರಣವಿಲ್ಲ, ಹೆದರಬೇಡದು. ಯಾಕಂತಂದರೆ ಹೆದರುವಂಥ ಆತ್ಮ ನಮಗೆ ಕೊಟ್ಟಿಲ್ಲ ದೇವರು. ಯಾಕಂದರೆ ಸತ್ಯದ ಆತ್ಮ, ಧೈರ್ಯದ ಆತ್ಮ ನಮ್ಮನ್ನು ಕೊಟ್ಟಿದ್ದಾರೆ ದೇವರು ನಮ್ಮ ಸೋದರ. ಆ ಆತ್ಮ ಇಟ್ಟುಕೊಂಡು ನಾವು ಈ ಲೋಕದಲ್ಲಿ ಎಲ್ಲದಕ್ಕೆ ನಾವು ಎದುರಿಸುವಂಥ ಆ ಒಂದು ಆತ್ಮ ನಾವು ಹೊಂದ್ಕೋಬೇಕು ದೇವ್ರಿಗೆ ಸ್ತೋತ್ರ. ನಮಗೆ ಏನೇ ಮಾಡಬೇಕು ಅಂದ್ರೆ ಆಲೋಚನೆ ಕೊಡುವಂಥ ನಮ್ಮ ಪವಿತ್ರಾತ್ಮ ಶಕ್ತಿ ನಾವೇನು ಮಾಡಬೇಕು, ಹೊಂದ್ಕೋಬೇಕು ದೇವ್ರಿಗೆ ಸ್ತೋತ್ರ. ಪವಿತ್ರಾತ್ಮ ನಮ್ಮನ್ನು ಆಲೋಚನೆ ಕೊಡ್ತಾನೆ, ನಮ್ಮನ್ನು ಕಾಪಾಡ್ತಾನೆ, ನಮ್ಮನ್ನು ಹೋಗೋಗಿ ಬರೋಕ್ಕೆ ಜೊತೆ ಇದ್ದು ನಮಗೇನು ಮಾಡ್ತಾರೆ, ಕಾಪಾಡುವಂಥ ದೇವರಾಗಿದ್ದಾರೆ ದೇವ್ರಿಗೆ ಸ್ತೋತ್ರ. ಅದಕ್ಕಾಗಿ ನಾವೇನು ಮಾಡಬೇಕು, ಈ ಭೂಲೋಕದಲ್ಲಿ ഇരുಳಲ್ಲಿ ಭೀ ಅಂಜಬೇಡದು. ಯಾಕೆಂದರೆ ಹಗಲಲ್ಲಿ ಭೀ ನಮ್ಗೆ ಯಾವ ಹಾನಿ ಆಗಲ್ದು, ഇരുಳಲ್ಲಿ ನಮಗೆ ಹಾನಿ ಆಗಲ್ದು, ಕತ್ತಲೆಯಲ್ಲಿ ಹೋಗ್ಲತ್ತರೂ ನಮಗೆ ಹಾನಿ ಆಗಲ್ದು. ಯಾವುದಕ್ಕೂ ನಮಗೇನಿಲ್ಲ, ಭಯನೇ ಪಡುವಂಥ ಅವಶ್ಯಕತೆ ನಮಗಿಲ್ಲ. ಯಾಕಂತಂದರೆ ನಮ್ಮ ದೇವರು ಭೂಮಿ ಆಕಾಶ ಸೃಷ್ಟಿ ಮಾಡಿದಂಥ ದೇವರು ನಮ್ಮ ಜೊತೆ ಇರುವಾಗ ನಾವು ಇನ್ನೂ ಹೆಚ್ಚಾಗಿ ಧೈರ್ಯವುಳ್ಳವರಾಗಿ ಜೀವಿಸುವಂತೆ ಪ್ರತಿಯೊಂದು ಮಕ್ಕಳು ಕೂಡ ಧೈರ್ಯವಾಗಿ ಜೀವಿಸಬೇಕು. ಪ್ರತಿಯೊಂದು ಮಕ್ಕಳು ಜೀವ ಉಳಿದ್ರೆ ಕಂಡುಕೋಬೇಕು. ಯಾಕಂತಂದರೆ ಜೀವ ಉಳ್ಳ ದೇವ್ರಿಗೆ ಯಾರು ಕಂಡುಕೊಂಡ್ರೆ ಅವ್ರಿಗೆ ಭಯ ಇದ್ದೇ ಇರ್ತದೆ. ಜೀವ ಉಳಿದ್ರೆ ಕಂಡುಕೋರಿಗೆ ಭಯ ಯಾವತ್ತೂ ಭಯ ಇರಲ್ಲ. ಯಾಕಂದರೆ ದೇವ್ರು ನಮ್ಮ ಜೊತೆ ಇದ್ದಾನೆ ಎಂಬ ಒಂದು ಧೈರ್ಯದಿಂದ ಅವರು ಜೀವಿಸುವಂಥವರಾಗಿದ್ದಾರೆ. ಅದಕ್ಕಾಗಿ ನಾವು ಈ ಸಮಯದಲ್ಲಿ ಎಲ್ಲರಿಗೋಸ್ಕರ ನಾವು ಕೂಡ ಧೈರ್ಯವಾಗಿರಬೇಕು, ನೀವು ಕೂಡ ಧೈರ್ಯವಾಗಿರಬೇಕು. ಯಾವುದೇ ಕಾರಣಕ್ಕೆ ಧೈರ್ಯ ಬಿಡಬಾರ್ದು. ನಾವು ಈ ಲೋಕದ ಯಾವ ಶಕ್ತಿಗೂ ಅಂಜ ಕಾರಣ ಇಲ್ಲ. ಅದಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧನೆ ಪರಿಶುದ್ಧನೆ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದ್ದೀ ದೇವ. ನಿನ್ನ ಚಿತ್ತವಂತೆ ಬಲಪಡಿಸು ದೇವ. ಪ್ರತಿಯೊಂದು ಮಕ್ಕಳಿಗೆ ನಿನ್ನ ಧೈರ್ಯ, ನಿನ್ನ ಬಲ, ನಿನ್ನ ಶಕ್ತಿ ಬೇಕು ದೇವ. ನಿನಗೆ ಸ್ತೋತ್ರ ಕರ್ತನೆ. ഇരുಳಲ್ಲಿ ಜೊತೆ ಇರುವಂಥ ದೇವರಾಗಿದೆ ಕರ್ತನೆ, ಹಗಲಲ್ಲಿ ಜೊತೆ ಇರುವಂಥರಾಗಿದೆ ಕರ್ತನೆ, ಮಧ್ಯಾಹ್ನ ವೇಳೆಯಲ್ಲಿ ಜೊತೆ ಇರುವಂಥ ದೇವರಾಗಿದ್ದೀರಿ ಕರ್ತನೆ. ಅಪ್ಪ, ಕತ್ತಲೆಯಲ್ಲಿ ಸಂಚರಿಸುವ ಕೂಡ ನೀನು ಜೊತೆ ಇರುವಂಥ ದೇವರಾಗಿದೆಯಪ್ಪ. ನಿನ್ನ ಕೃಪೆಯಂತೆ ಪ್ರತಿಯೊಬ್ಬರಿಗೆ ನಡೆಸು ದೇವ. ಯಾಕಂದರೆ ನಿನ್ನ ಕರ್ತನೆಪ್ಪ ಧೈರ್ಯ, ಬಲ, ಶಕ್ತಿ ಉಳ್ಳ ದೇವರಾಗಿದೆ ಕರ್ತನೆ. ನಿನ್ನ ಪವಿತ್ರಾತ್ಮ ಶಕ್ತಿ ನಮ್ಮ ಜೊತೆ ಇದ್ದು ಕಾಪಾಡುವಂಥದ್ದಾಗಿದೆ ದೇವ. ನಿನಗೆ ಸ್ತೋತ್ರ. ನೀನು ಹೋಗೋಗಿ ಬರೋಗಿ ಜೊತೆ ಇದು ಕಾಪಾಡುವಂಥ ಕರ್ತನಾಗಿದೆ. ಪ್ರತಿಯೊಂದು ಮಕ್ಕಳಿಗೆ ಕೂಡ ಈ ಧೈರ್ಯ, ಬಲ, ಶಕ್ತಿ ಕೊಟ್ಟು ಅಪ್ಪ ನಿನ್ನನ್ನು ಕಂಡುಕೊಂಡು ಕರ್ತನೆಪ್ಪ ನಮ್ಮ ಜೊತೆ ದೇವರಿದ್ದಾನೆ ಎಂಬ ಒಂದು ಧೈರ್ಯದಿಂದ ಜೀವಿಸುವಂಥ ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಮುಟ್ಟು ದೇವ. ತಂದೆ, ಮಗ, ಪವಿತ್ರ ಆತ್ಮಸಿಂದ ಬಲಗಳು ಇಡೀ ಪ್ರಪಂಚದ ಎಲ್ಲ ಮಕ್ಕಳು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಬೇಕು ದೇವ. ನಿನಗೆ ಅರಿಯದೆ ತಿಳಿಯದೆ ಕರ್ತನೆ ಎಷ್ಟೋ ಜನ ಇದ್ದಾರೆಪ್ಪ. ಒಂದು ಆತ್ಮನು ನಷ್ಟಪಡದೆ ಪ್ರತಿಯೊಂದು ಮಕ್ಕಳ ಮೇಲೆ ಆತ್ಮದ ಮಳೆ ಸುರಿಸಿ ಎಲ್ಲ ಮಕ್ಕಳಿಗೆ ಕಡೇ ದಿನದಲ್ಲಿ ಕರ್ತನೆ ಎಲ್ಲರೂ ರಕ್ಷಣೆ ಹೊಂದುವಂಥ ಈ ದಿನಗಳಲ್ಲಿ ಮುಟ್ಟಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತಾನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.